ಕೆಲವೊಂದ್ ಟೈಮು ನಾವು ದೊಡ್ಡ ದೊಡ್ಡದ್ರಲ್ಲಿ ಖುಷಿ ಹುಡ್ಕಕ್ ಹೋಗಿ ಸಣ್ಣ ಸಣ್ಣದ್ರಲ್ಲಿ ಸಿಗೋ ಖುಷಿನ ಕಳ್ಕೊಬಿಡ್ತೀವಿ. ಹಾಗೆ ನಾವು ಕಳ್ತ್ಕೊಂಡ ಒಂದು ಸಣ್ಣ ಖುಷಿನೇ ಈ ಬಜಾಜ್ ಸನ್ನಿ. ನಾನು ನಿಮ್ಮ ವಿಂಟೇಜ್ ಲವರ್. ನನ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅಂತೇನಿಲ್ಲ, ಹೇಳ್ಕೊಳ್ಳೋ ತರ ಕೆಲಸ ಮಾಡೋಣ ಅನ್ನೋದಕ್ಕೆ ಈ ಯೂಟ್ಯೂಬ್ ಚಾನಲ್. ನನ್ ಚಾನಲ್ಗೆ ಹೊಸ್ತಾಗಿದ್ರೆ ಹಾಗೆ ಗ್ಯಾಪ್ ನ ಇಟ್ಕೊಳ್ಳಿ. ಮುಂದೆ ಯಾವಾಗ ಹಳೆ ವಿಷಯಗಳು ತಿಳ್ಕೊಬೇಕು ಅಂದ್ರೆ ನನ್ ಚಾನಲ್ ಬಂದ್ ನೋಡಿ. ನಮ್ಮ ಭಾರತದ ಜನರಿಗೆ ಬೈಕ್ ಗಳ ಮೇಲೆ ಕ್ರೇಜ್ ಅನ್ನೋ ಸ್ಟಾರ್ಟ್ ಆಗಿದ್ದೆ 1980ರಿಂದ 90ರ ದಶಕದಲ್ಲಿ. ಬೈಕ್ ಗಳಲ್ಲಿ ಇಂಡ್ ಸುಜುಕಿ, RX100, CD100, SD ಇಂತ ಬೈಕ್ ಗಳು ಸದ್ ಮಾಡ್ತಾ ಇದ್ರೆ, ಸ್ಕೂಟರ್ ಗಳಲ್ಲಿ ಬಜಾಜ್ ಪ್ರಿಯಾ, ಬಜಾಜ್ ಚೇತಕ್, ಬಜಾಜ್ ಸೂಪರ್, LML ವೆಸ್ಪಾ ಇಂತ ಸ್ಕೂಟರ್ ಗಳ ಅಬ್ಬರ. ಈ ಗಾಡಿಗಳೆಲ್ಲ ಬಲಿಷ್ಠವಾಗಿತ್ತು, ಇದರ ತೂಕನೂ ಜಾಸ್ತಿನೇ ಇತ್ತು ಮತ್ತು ಓಡ್ಸೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮುಖ್ಯವಾಗಿ ಮೀಸೆ ಚಿಗುರಿದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ಮೊದಲನೇ ಬಾರಿ ಗಾಡಿ ಓಡ್ಸಕ್ಕೆ ಕಲಿಬೇಕು ಅನ್ಕೊಂಡವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಜಾಗನ ತುಂಬಕ್ಕೆ ಬಜಾಜ್ ಆಟೋ ಕಂಪನಿ ನಮ್ಮ ಭಾರತದ ಜನರಿಗೆ ಪರಿಚಯ ಮಾಡಿದ್ದ ಗಾಡಿನೇ ಬಜಾಜ್ ಸನ್ನಿ. ಲೈಟ್ ವೇಟ್ ಗಾಡಿ, ಒಳ್ಳೆ ಮೈಲೇಜ್ ಮತ್ತು ನೋಡಕ್ಕಂತೂ ಆ ಅಪ್ಸರನೆ ಭೂಮಿಗಿಳಿದ್ರೆ ಹೆಂಗಿರುತ್ತೋ ಹಂಗಿರ್ತಿತ್ತು. ಇನ್ನು ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ 60cc ಸಿಂಗಲ್ ಸಿಲಿಂಡರ್ ಪೆಟ್ರೋಲ್ 2 ಸ್ಟ್ರೋಕ್ ಇಂಜಿನ್, 2.8 bhp, 50 km/h ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಈ ಗಾಡಿ ಹೋಗ್ತಿತ್ತು. ಇನ್ನು ಗಾಡಿ ತೂಕ ಎಷ್ಟಪ್ಪ ಇತ್ತು ಅಂದ್ರೆ ಕೇವಲ 63 kg. ಮತ್ತೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ವಿಷಯಕ್ಕೆ ಬಂದ್ರೆ ಕೇವಲ 3.5 ಲೀಟರ್. ಟ್ರಾನ್ಸ್ಮಿಷನ್ ಬಂದು CVT, ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತಾರೆ. ಇದೇನಕ್ಕೆ ಅಂದ್ರೆ ವಿತೌಟ್ ಕ್ಲಚ್ ಈಸಿಯಾಗಿ ಗಾಡಿ ಹೋಗೋದಕ್ಕೆ ಈ ಟ್ರಾನ್ಸ್ಮಿಷನ್ ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದು ಸಿಂಪಲ್ ಗೇರ್ಲೆಸ್ ವೆಹಿಕಲ್. ಫ್ರಂಟ್ ಮತ್ತೆ ರೇರ್ ಡ್ರಮ್ ಬ್ರೇಕ್ಸ್, ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಆದ್ರೆ ರೇರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಹೈಡ್ರಾಲಿಕ್ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ. ಇನ್ನು ಮೈಲೇಜ್ ವಿಷಯಕ್ಕೆ ಬಂದ್ರೆ 50 to 60 km/ಲೀಟರ್. ಆಗಿನ ಟೈಮ್ ಅಲ್ಲಿ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು 27 ರೂಪಾಯಿ ಇತ್ತಷ್ಟೇ. ಅದನ್ನ ಹಾಕ್ಸಿದ್ರೆ ಒಂದ್ ವಾರ ಗಾಡಿಗೆ ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು ಅನ್ನೋ ಅವಶ್ಯಕತೆನೇ ಇರ್ಲಿಲ್ಲ. ತುಂಬಾ ಚಿಕ್ಕ ಟೈರ್ಸ್, ಬರೀ 10 ಇಂಚಸ್. ಇನ್ನು ಈ ಗಾಡಿ ರೇಟ್ ಎಷ್ಟಪ್ಪ ಇತ್ತು ಅಂದ್ರೆ ಮೆಟಾಲಿಕ್ ಬ್ರೌನ್ ಕಲರ್ ತಗೊಂಡ್ರೆ 12,000 ರೂಪಾಯಿ, ಲಾಲ್, ಹಳದಿ, ನೀಲಿ ಮತ್ತೆ ಇನ್ನು ಬೇರೆ ಬೇರೆ ಕಲರ್ಸ್ ಅಲ್ಲಿ ಬಿಡ್ತಾ ಇದ್ರು, ಈ ಸಿಲ್ವರ್ ಅದು ಇದು ಅಂತ. ಅದೆಲ್ಲ ತಗೊಂಡ್ರೆ 11,500 ರೂಪಾಯಿ. ಆ ಟೈಮ್ ಅಲ್ಲಿ ಕಿಕ್ಕರ್, ಸ್ಟೋರೇಜ್ ಹೀಗೆ ತುಂಬಾ ಫೀಚರ್ಸ್ ಕೊಟ್ಟು ಯಾಕೆ ಕೆನೆಟಿಕ್ ಲೂನ್ ಆಗಿ ಒಂದ್ ಟೈಮ್ ಅಲ್ಲಿ ಕಾಂಪಿಟೇಷನ್ ಆಗಿತ್ತಂತೆ ಈ ಗಾಡಿ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಈ ಗಾಡಿ ಬಗ್ಗೆ, ಆಗಿನ ಕಾಲದಲ್ಲಿ 16ನೇ ವರ್ಷದ ಹುಡುಗ ಅನ್ಗೇರ್ಡ್ 2 ವೀಲರ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಈ ಗಾಡಿಲೇ ತಗೋತಿದ್ರಂತೆ. ಇನ್ನು ಈ ಗಾಡಿಯ ಬ್ರಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳಿದ್ರೆ ಸಚಿನ್ ತೆಂಡೂಲ್ಕರ್. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. 1997ರಲ್ಲಿ ಈ ಗಾಡಿ ಡಿಸ್ಕಂಟಿನ್ಯೂ ಆಗುತ್ತೆ. ಇಷ್ಟೊಂದೆಲ್ಲ ಫೀಚರ್ಸ್ ಇದ್ದಿದ್ ಗಾಡಿ, ಇಷ್ಟೊಂದೆಲ್ಲ ಮಾರ್ಕೆಟಿಂಗ್ ಮಾಡಿದ ಗಾಡಿ ಯಾಕೆ ಡಿಸ್ಕಂಟಿನ್ಯೂ ಆಯ್ತು ಅಂದ್ರೆ ಸಿಂಪಲ್ ರೀಸನ್, ಜನರಲ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಕೊನೆದಾಗ ಒಂದೆರಡು ವಿಷಯ ಹೇಳ್ಬೇಕು ಅನ್ಕೊಂಡ್ರೆ, ಒಂದು, ಈ ತರ ಹಳೆ ಗಾಡಿ ನಿಮ್ಮ ಹತ್ರ ಇದ್ರೆ ಕಾಪಾಡ್ಕೊಳ್ಳಿ. ಇಲ್ಲ ಯಾರೋ ನಿಮ್ ಗಾಡಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅನ್ಸಿದ್ರೆ ಅವ್ರಿಗೆ ಕೊಡಿ. ಯಾಕಂದ್ರೆ ನಿಮ್ಗೆ ಬೇಡವಾದ ಎಷ್ಟೋ ವಿಷಯ ಕೆಲವೊಬ್ಬರ ಕನಸು. ಎರಡನೇದು, ಬಜಾಜ್ ಸನ್ನಿ ಕೇವಲ ಒಂದು ಸ್ಕೂಟರ್ ಅಷ್ಟೇ ಅಲ್ಲ, ಒಂದು ಪೀಳಿಗೆಗೆ ಒಂದು ಅನುಭವ, ಒಂದು ಬದಲಾವಣೆ. ಇವು ಇಂದಿಗೂ ಮನಸ್ಸಿನಲ್ಲಿ ಉಳಿಯುವ ಸಿಹಿ ನೆನಪುಗಳು. ಇಂತಿ ನಿಮ್ಮ ಪ್ರೀತಿಯ ವಿಂಟೇಜ್ ಲವರ್.